ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋಂತ ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಯಾವ ದೇವಸ್ಥಾನ ಅಂತ ನಿಮಗೆ ಹೇಳ್ತೀನಿ. ಶ್ರೀ ತೈಲ ಅಭಿಷೇಕ ಶನೇಶ್ವರ ಸ್ವಾಮಿ, ಭೂತನಹಳ್ಳಿ, ಕಗಲಿಪುರ ರಸ್ತೆ, ಜಿಗಣಿ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು 83. ಇಲ್ಲಿ ಭೂತ ಪಿಚಾಚಿಗಳನ್ನು ಹೊಡೆದೋಡಿಸುವ ಹಲವಾರು ದೇವತೆಗಳ ಒಂದು ದೇವಸ್ಥಾನ. ಇದು ಭಯಂಕರ ವಿಸ್ಮಯಕರವಾದ ಒಂದು ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ಹೇಗಿದೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಕಾಣುವ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಈ ಎಳ್ಳಿನ ದೀಪ ಉರಿತಾ ಇದೆ. ಹಾಗೆ ಎಳ್ಳಿನ ದೀಪದ ಪಕ್ಕದಲ್ಲಿ ಇರುವ ಒಂದು ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಬಲಗಡೆಯ ದೇವಿ ದೊಡ್ಡಮ್ಮ, ಎಡಗಡೆಯ ದೇವಿ ಚಿಕ್ಕಮ್ಮ, ಹಾಗೂ ಸೆಂಟ್ರಲ್ಲಿರುವ ಈ ಗಣೇಶ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಈ ಒಂದು ದೇವಸ್ಥಾನ ಇದು ನೋಡಿ, ದೊಡ್ಡಮ್ಮ, ಇದು ತುಂಬ ಅದ್ಭುತವಾದ ದೇವಸ್ಥಾನ. ಇದು ಹೀಗೆ ನೋಡಿ, ನೀವೆಲ್ಲರೂ ಪ್ರಾರ್ಥಿಸಿಕೊಳ್ಳಿ. ಹಾಗೆ ಗಣಪತಿಯನ್ನು ನೋಡಿ, ಹಾಗೆ ಕನಕದೇವರು, ಹಾಗೆ ಚಿಕ್ಕಮ್ಮ ದೇವಿ ನೋಡಿ ಇದೆ. ಆ ದೇವರನ್ನು ಪ್ರಾರ್ಥಿಸಿಕೊಳ್ಳಿ. ಹಾಗೆ ಪೂಜಾರಪ್ಪ ಒಂದು ವಿವರಣೆ ಕೊಡುತ್ತಾರೆ. ನಮಸ್ಕಾರ ಫ್ರೆಂಡ್ಸ್, ನಾವೀಗ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು. ನಾವು ಬನ್ನರಘಟ್ಟ ಮುಂದೆ ಒಂದು 3 ಕಿಲೋಮೀಟರ್ ಇದೆ ಒಂದು ದೇವಸ್ಥಾನಕ್ಕೆ ಬಂದಿದ್ದು, ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದು. ಹಾಗಾಗಿ ಇಲ್ಲಿ ಒಬ್ಬರು ಅರ್ಚಕರ ಹತ್ರ ನಾವು ಕೇಳ್ತೀವಿ, ದೇವ್ರ ಗುಡಿ ಬಗ್ಗೆ ಕೇಳ್ತೀವಿ, ವಿಶೇಷ ಏನೇನು ಅಂತ. ಬನ್ನಿ ಮರಿಯಪ್ಪ ಅವ್ರನ್ನ ಕೇಳೋಣ. ಬನ್ನಿ, ಅಲ್ಲಿ ಹೇಳಿ. ಮೊದಲು ಶನೇಶ್ವರ ಸ್ಥಾಪನೆ ಆಗಿದೆ. ಫಸ್ಟ್ ಮೂಲ ಸ್ಥಾನ ಇವರೇ. ಇಲ್ಲಿಂದ ಅಷ್ಟು ಭಗವಂತನಿಗೆ ಬಂದಿದೆ. ಮೊದಲು ಶನೇಶ್ವರ ಸ್ಥಾಪನೆ ಆಗಿರ್ತಕ್ಕಂಥ. ಹಾಗಾಗಿ 48 ವರ್ಷ ಆಯ್ತು. ಫಸ್ಟ್ ಯಜಮಾನ್ ಇವರೇ ಕುತ್ಕೊಂಡಿದ್ದೆ. ರಾಧನೆ ಅಂತ ಏನಾಗಿದ್ರೆ ಆ ಕಡೆ ಶಿವ ಆದ್ಮೇಲೆ ಇಲ್ಲಿ ಛಾಯಾದೇವಿ. ಇದು ಛಾಯಾದೇವಿ. ಶನೇಶ್ವರಿಗೆ ತಾಯಿ. ಫಸ್ಟ್ ಅಪ್ಪ ಬಂದರು ಶನೇಶ್ವರ, ಆಮೇಲೆ ಒಟ್ಟಿಗೆ ಏನಾಗಿದೆ ತಾಯಿ ಬಂದರು, ಆಮೇಲೆ ಶಿವ ಬಂದರು. ಅದಾದ್ಮೇಲೆ ಏನಾಗಿದೆ ಇಲ್ಲಿ ಉತ್ಸವ ಮೂರ್ತಿ. ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗೆ ಕಲ್ಯಾಣೋತ್ಸವ ಅಂತ ಮಾಡ್ತಾ ಇರ್ತಾರೆ. ಹಾಗಾಗಿ ಪುಣೆ ಕಲ್ಯಾಣೋತ್ಸವ ಮಾಡ್ತಕ್ಕಂಥದ್ದು. ಹಾಗಾಗಿ ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನ, ನಾಗೇಶ್ವರ ಸುಬ್ರಹ್ಮಣ್ಯ ಅವರಿಗೆ ಕಲ್ಯಾಣೋತ್ಸವ ಅಂದ್ರೆ ನಾಗರ ಪಂಚಮಿಗೆ ಇವರಿಗೆ ಕಲ್ಯಾಣೋತ್ಸವ ಆಗುತ್ತೆ. ಇವರಿಗೆ ಶ್ರಾವಣ, ಕಾರ್ತಿಕ ಮಾಸ ಅವ್ರ ಕಲ್ಯಾಣೋತ್ಸವ ಆಗುತ್ತೆ. ಅವರಿಗೆ ಶನೇಶ್ವರ ಉತ್ಸವ ಮೂರ್ತಿ. ಶನೇಶ್ವರ ಉತ್ಸವ ಮೂರ್ತಿ ಪ್ರತಿ ಶಿವರಾತ್ರಿಗೆ ಮೆರವಣಿಗೆ ಮಾಡ್ತಕ್ಕಂಥ ಅವತಾರಗಳು. ಹಾಗಾಗಿ ಮಾಮೂಲಿ ನಂದಿ ಶಿವ ಶನೇಶ್ವರ ಪಕ್ಕದಲ್ಲಿ ಶಿವ ಇರಬೇಕಂತ ಸದಾಶಿವ ಶನೇಶ್ವರ. ಯಾಕಂದ್ರೆ ಶಿವ ಶನೇಶ್ವರ ತುಂಬಾ ಅಷ್ಟು ಅವ್ರಿಗೆ ಆತ್ಮ ಇರಂತ. ಭಗವಂತನ ಅಷ್ಟೇ ಅವ್ರಿಗೆ ವಚನ ಸ್ವಲ್ಪ ಏನಾದ್ರು ಅವರವರು ಒಂದು ಏನೋ ಪೂಜೆ ಪುಸ್ತಕ ಇದು ಮಾತನಾಡುತ್ತಾರೆ. ಶನೇಶ್ವರ ಅಭಿಷೇಕ ಮಾಡಿ ಪೂಜೆ ಮಾಡಿ ಮತ್ತು ಶಿವನಿಗೆ ಜಲಶಿವ ಅವರಿಗೆ ಅಭಿಷೇಕ ಮಾಡ್ತಕ್ಕಂಥ ರುದ್ರಾಭಿಷೇಕ ಅದೆಲ್ಲ ಮಾಡಿ ಭಗವಂತನಿಗೆ ಪ್ರತಿ ಶಿವರಾತ್ರಿ, ಶ್ರಾವಣ, ಶಿವರಾತ್ರಿ, ಮಾಘ ಮಾಸ, ಪಾಲ್ಗುಣ ಮಾಸ, ಕಾರ್ತಿಕ ಮಾಸ ಪ್ರತಿದಿನ ಊಟ ತಿಂಡಿ ಪ್ರಸಾದ ನಡೀತಾ ಇರುತ್ತೆ. ಬರಾಭಕ್ತರಿಗೆಲ್ಲ ಸ್ವಲ್ಪ ಸೇವೆ ಆಗುತ್ತೆ. ಎಲ್ಲ ಬರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ಸೇವೆ ಏನು ಕೋರಿಕೆ ಮಾಡಿದ್ರು ಭಗವಂತ ನೆರವೇರಿಸ್ಕೊಡ್ತಾರೆ. ಇಲ್ಲಿ ಆರಾಮಾಗಿ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಶಾಂತಿ, ಸಮಾಧಾನ, ಅನುಬಲ, ಆರೋಗ್ಯ ಬಲ, ಸಂತಾನ ಬಲ, ಮನುಷ್ಯ ಶಾಂತಿ ಬಲ ಭಗವಂತ ಕೊಡ್ತಾರೆ. ಎಲ್ಲ ದೇವತೆಗಳು ಕುಲದೇವತೆಲ್ಲ ಇಲ್ಲೇ ನೆಲೆಗೊಂಡಿರ್ತಾರೆ. ಅವ್ರು ಬಂದು ದರ್ಶನ ಮಾಡ್ಕೊಂಡು ಸ್ವಲ್ಪ ಶಾಂತಿ, ಸಮಾಧಾನ, ನೈಟಲ್ಲಿ ಮಲ್ಕೊಂಡು ನಿದ್ರೆ ಮಾಡಬೇಕು. ಸ್ವಪ್ನದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅವ್ರ ಸಂಕಲ್ಪ ಏನಿದೆ ಭಕ್ತಾದಿಗಳು ಕೇಳ್ಕೊಂಡ್ರೆ ಅವರೆಲ್ಲ ತೋರಿಸ್ಕೊಡ್ತಾರೆ. ಯಾವುದೋ ವಿಗ್ರಹ ದೇವರು ತಿಳ್ಕೊಂಡು ಅವ್ರ ಸಂಕಲ್ಪ ಮಾಡಿ ಸ್ವಲ್ಪ ಶಾಂತಿ ಮಾಡ್ತಾರೆ ಅಷ್ಟೇ. ಹಾಗೆ ನಿಂತ್ಕೊಳ್ಳಿ, ಎದುರು ನಿಂತ್ಕೊಂಡ್ಬಾರ್ದು, ಆರಾಮಾಗಿ ಮಾಡಿ ಅಭಿಷೇಕ ಮಾಡಿ ಇಟ್ಕೊಳ್ಳಿ. ಇಬ್ಬರು ಇಟ್ಕೊಳ್ಳಿ.
ಶಂಕಂ ತದಾ ಶಂಕಂ ಪ್ರದಾಂ ದೃಶ್ಯ ಸೂರ್ಯಗೋದಲಾಂ ದೃಶ್ಯ ವೆಂಕಟೇಶಂ ದೃಶ್ಯ ವಿಮಲ ದೃಶ್ಯ ವಿಪರೀತ ದೃಶ್ಯ ವಿಜಯನ ದೃಶ್ಯ ಗೋತ್ರ ಸೂರ್ಯಗೋದಲಾಂ ದೃಶ್ಯ ಮನದೇವರ ಹೆಸರು ಎಲ್ಲಮರಾಂ ದೃಶ್ಯ ತದಾ ಶಂಕಂ ಪ್ರದಾಂ शुभो शुभं प्रदा शुभं हृदय कृताक्ष प्रभुरं शुभो शुभं तदेव अभिषेक बन्नी ಮಾಡು ಮಧುಭಿಷೇಕನ ಆಮೇಲೆ ನಾ ಮಾಡ್ತೀನಿ. हृदय साक्ष प्रभुरं शुभो शुभं तदा शुभं प्रदानामि समझो शारद ಇವರು ಭಾರತ ಗಣಪತಿ ಇರುತ್ತೆ. ಎಡಮುರಿ ಗಣಪತಿ ಎಡಮುರಿ ಗಣಪತಿ ಅಂತಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾ ಪೂಜೆಗಳು ಮಾಡ್ಬೋದು. ಅದು ಬಲಮುರಿ ಗಣಪತಿ ಅಂದ್ರೆ ಬಲಗಡೆ ಸೊಂಡ ಇರುತ್ತೆ. ಅದು ಏನಾಗುತ್ತೆ ಗಂಡು ಮಕ್ಳು ಮಾತ್ರ ಪೂಜೆ ಮಾಡ್ಬೇಕಾಗಿ ಹೆಣ್ಮಕ್ಳು ಮುಟ್ಟಂಗಿಲ್ಲ. ಅದಕ್ಕೆ ಅಷ್ಟು ಸ್ಟ್ರಾಂಗ್ ಇರ್ತದೆ. ಏನಾದ್ರೂ ಬಲಮುರಿ ಗಣಪತಿ ಅಂತಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಎಜುಕೇಶನ್ಗೆ ಕೆಲಸ ಕಾರ್ಯ ಅಭಿವೃದ್ಧಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಬಲಮುರಿದು ಆಗುತ್ತೆ ಅಂದ್ರೆ ಏನಾಗುತ್ತೆ ಅದು ಗಂಡು ಮಕ್ಕಳು ಮಾತ್ರ ಬಲಮುರಿ, ಹೆಣ್ಣು ಮಕ್ಕಳಿಗೆ ಎಡಮುರಿ ಮಾಡ್ಬೋದು ಆಗಿರ್ತದೆ. ಇವಾಗ ಏನಾಗುತ್ತೆ ಜಲಶುಭ ಅಂತಂದ್ರೆ ಪ್ರತಿ ದಿನ ಎಲ್ಲ ಬರೋ ಭಕ್ತರು ಬೇಗ ಅಭಿಷೇಕ ಮಾಡ್ಬೋದು. ಬರ್ತಕ್ಕಂಥ ಭಕ್ತರು ನಂದೀಶ್ವರಿಗೆ ಬಲಿಪೀಠಿಗೆ ಮತ್ತು ಶಿವನಿಗೆ ಅಂದ್ರೆ ರುದ್ರ ದೋಷ ಇದ್ರೆ ಏನಾದ್ರು ಕೋಪ ತಾಪ ಮಕ್ಕಳ ಬರೀ ಯಾರು ಸ್ವಲ್ಪ ಕೋಪ ತಾಪ ಇದ್ರೆ ವಾಹನಗಳಲ್ಲಿ ಅಪಘಾತಗಳಾದ್ರೆ ರುದ್ರ ಅಂದ್ರೆ ಶಿವನಿಗೆ ರುದ್ರಾಭಿಷೇಕ ಮಾಡ್ತಾರೆ. ತೈಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಗಂಧದ ಅಭಿಷೇಕ ಮತ್ತು ವಿಭೂತಿ ಅಭಿಷೇಕ ಎಲ್ಲ ನೋಡ್ಕೊಂಡು ಭಸ್ಮದ ಅಭಿಷೇಕ ಎಲ್ಲ ಮಾಡ್ತಾರೆ. ಆಗ ಅವ್ರಿಗೆ
ನೀಲಕಂಠ ಅಂತಾರೆ. ಆಮೇಲೆ ಅವ್ರಿಗೆ ಏನಾಗುತ್ತೆ ಗಿರಿಜಾ ಕಲ್ಯಾಣೋತ್ಸವ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆದವ್ರು. ಅವ್ರಿಗೆ ಏನಾಗುತ್ತೆ ದಂಪತಿಗಳು ಸ್ವಲ್ಪ ಖುಷಿ ಶಾಂತಿ ಸಮಾಧಾನ ಇಲ್ಲ. ಗಿರಿಜಾ ಕಲ್ಯಾಣೋತ್ಸವ ಶಿವನಿಗೆ ಪಾರ್ವತಿಗೆ ಮದುವೆ ಮ್ಯಾರೇಜ್ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ. ಅವಾಗ ಏನಾಗುತ್ತೆ ಅವರು ಫ್ಯಾಮಿಲಿ ಆಗಿ ಸಂತುಷ್ಟಿ ಆರೋಗ್ಯ ವ್ಯತ್ಯಾಸ ಇದ್ರೂ ಕಡಿಮೆ ಆಗುತ್ತೆ, ಕೋಪ ತಾಪ ಕಡಿಮೆ ಆಗುತ್ತೆ. ದಂಪತಿಗಳು ಸ್ವಲ್ಪ ಖುಷಿ ಶಾಂತಿ ಶಿವ ಪಾರ್ವತಿ ಇದ್ದಂಗೆ ಇರ್ತಾರೆ. ಇವರು ರಾಧಾಕೃಷ್ಣ ರುಕ್ಮಿಣಿ. ಈ ಕಡೆ ವೆಂಕಟೇಶ್ವರ ಸ್ವಾಮಿನೇ ಆಗ್ತಾರೆ. ಶಂಕು ಚಕ್ರ ಇದೆ, ವೆಂಕಟೇಶ್ವರ ಸ್ವಾಮಿ ಆಗುತ್ತೆ. ಕೃಷ್ಣ ಆಕಾರ ಇದೆ, ಕೊಳಲೆ ಇರುತ್ತೆ. ಈ ಆಕಾರದಲ್ಲಿ ಕೃಷ್ಣ ಆಗ್ತಾರೆ. ಇದರಲ್ಲಿ ರಂಗನಾಥ, ಚನಕೇಶ್ವರ, ವೆಂಕಟೇಶ್ವರ ಸ್ವಾಮಿ, ರಾಧಾಕೃಷ್ಣ ಎಲ್ಲ ಆಕಾರದಲ್ಲಿ ಇದ್ರಲ್ಲಿದೆ ಒಂದೇ ವಿಗ್ರಹದಲ್ಲಿ. ಯಾಕಂದ್ರೆ ಶಂಕು ದಾಟಿ ಬಿದ್ರೆ ಚಕ್ರ ವಿಷ್ಣು ಆಗುತ್ತೆ, ವೆಂಕಟೇಶ್ವರ ಸ್ವಾಮಿ ಆಗುತ್ತೆ, ಆಮೇಲೆ ರಂಗನಾಥ ಆಗುತ್ತೆ, ಚನಕೇಶ್ವರ ಆಗುತ್ತೆ. ಜೊತೆಲಿ ಏನಾಗುತ್ತೆ ಎಕ್ಸ್ಟ್ರಾ ಇದರಲ್ಲಿ ಕೃಷ್ಣ ಕೊಳಲಿ ಇರ್ತದ, ಕೃಷ್ಣ ಇದೆ. ಅವ್ರಿಗೆ ಏನಾಗುತ್ತೆ ರಾಧಾಕೃಷ್ಣ ರುಕ್ಮಿಣಿ. ಅವ್ರಿಬ್ರಿಗೆ ಏನಾಗುತ್ತೆ ವರ್ಷಕ್ಕೆ 2 ಸಾರಿ 3 ಸಾರಿ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಕಲ್ಯಾಣೋತ್ಸವ ಮಾಡ್ತಕ್ಕಂಥದ್ದು, ಅವರ ನಾಮಗಳ ಅಭಿಷೇಕಗಳು ಪೂಜೆಗಳು ಮಾಡ್ತಕ್ಕಂಥ ಅದು ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ ಇಲ್ಲಿ ಅಭಯ ಆಂಜನೇಯ, ಯಮಧರ್ಮರಾಯ, ಆಂಜನೇಯ, ಈಶ್ವರ, ಶನೇಶ್ವರ ತುಂಬಾ ಆತ್ಮರವರು. ಶನಿ ಭಗವಾನ್ ಮುಂದೆ ಇರ್ತಾರೆ, ಮುಂದೆ ಶಿವ ಇರ್ತಾರೆ, ಅವರಿಂದ ಆಂಜನೇಯ ಇರ್ತಾರೆ. ಅವ್ರ ಮುಂದ್ಗಡೆ ಯಾರು ಹೋಗಂಗಿಲ್ಲ. ಅವ್ರ ಜೊತೆ ಏನಾಗ ಆಂಜನೇಯಪ್ಪ ಇಲ್ಲಿ ಮುಂದೆ ನಾನು ಹಿಂದೆನೆ ಇರ್ತೇನೆ. ಸ್ವಲ್ಪ ಅವ್ರಿಗೆ ಏನಾದ್ರು ಗ್ರಹಾಗತಿಗಳಲ್ಲಿ ಕಾಡಾಟ ಆಗತ್ತೆ ಅಂದ್ಬಿಟ್ಟು ಶನಿ ಭಗವಾನ್ ಮುಂದೆ ಇರ್ತಾರಂತೆ. ಅವಾಗ ಏನಾಗುತ್ತೆ ಶಿವನಿಗೂ ಕಾಡ್ತಾ ಇರ್ತಾರೆ. ಶಿವ ಅವ್ರ ಕುಬೇರಗಳಲ್ಲಿ ಕೂತಿರ್ತಾರೆ, ಮುಂದೆ ಶನೇಶ್ವರ ಇರ್ತಾರೆ, ಈ ಆಂಜನೇಯ ಹಿಂದೆ ಇರ್ತಾರೆ. ಅವ್ರಿಗೆ ಅವ್ರ ಮಿತ್ರ ಅವ್ರಿಗೆ ಅವ್ರಿಗೆ ಏನಾಗುತ್ತೆ ಅಷ್ಟೊಂದು ಯಮಧರ್ಮರಾಯ, ಆಂಜನೇಯ, ಶಿವ ಇಬ್ಬರಿಗೂ ತುಂಬಾ ಇಷ್ಟ. ಹಾಗೆ ಗಣಪತಿ ಅವ್ರ ಮುಂದೆ ಅವ್ರಿಗೆ ದುರ್ಗಾ ಮಾತಾ ಅಂತ. ನವರಾತ್ರಿಗೆ ಈ ತಾಯಿಗೆ ವಿಶೇಷ ಪೂಜೆಗಳು. ನವರಾತ್ರಿಗೆ ಅಂದ್ರೆ ದುರ್ಗಾ ಮಾತೆಗಳಿಗೆ ಎಮ್ಮನಿಗೆ ನಿಂಬೆ ಹಾರ ಇರ್ಬೋದು, ಹೂವು ಹಾರ ಇರ್ಬೋದು, ಅಭಿಷೇಕ ಹೋಮ ಪೂಜೆ. ದುರ್ಗಾ ಮಾತೆ ನವದುರ್ಗಿರು 9 ದುರ್ಗಿ ಇರ್ತಾರೆ. ಈ ದುರ್ಗಾ ಮಾತೆಗೆ ಅಂದ್ರೆ ಇದಿಲ್ಲ, ಯಾವ್ದು ಪ್ರಾಣಿ ಇಲ್ಲ. ದುರ್ಗಾ ಮಾತೆಗೆ ಸಿಂಹ ಬರುತ್ತೆ. ದೇವರಿಗೆ ಏನಾಗುತ್ತೆ ಸಸ್ಯ ಆಹಾರ, ಸಿಂಹ ವಾಹನ ಇಟ್ಟಿಲ್ಲ, ಕೊನೆಗೆ ಲಿಂಗದ ಹಣ ಇರ್ತದೆ. ದೇವರಿಗೆ ಸಸ್ಯ ಇರ್ತಕ್ಕಂಥ ಪದಾರ್ಥ ಹೋಗ್ಬೋದು. ಶನೇಶ್ವರ ಭಗವಾನ್ ದುರ್ಗಾ ಮಾತೆ ತಂಗಿ ಅವ್ರಿಗೆ ಏನಾಗುತ್ತೆ ಇವಾಗ ಮೈಸೂರಲ್ಲಿ ದುರ್ಗಾ ಮಾತೆ ಚಾಮುಂಡಿ ಹುಲಿ ಇರುತ್ತೆ. ಇವರಿಗೆ ಕ್ರೂರವಾಗಿರ್ತಕ್ಕಂಥ ಪ್ರಾಣಿ ಇಲ್ಲೇ ಇರ್ತಕ್ಕಂಥ ದುರ್ಗಾ ಮಾತಾ. ಆಗ ಯಾವ ಆಕಾರದಲ್ಲಿ ನೋಡ್ಬೋದು. ವಾಹನ ಇರಬಾರ್ದು. ವಾಹನ ಇದ್ರೆ ಅದು ಶಾಂತಿ ರೂಪದಲ್ಲಿ ದುರ್ಗಾ ಮಾತಾ ಅಂತ ನವರಾತ್ರಿಗೆ ಬಲ್ಲಿ ಮರಕ್ಕೆ ಅಂಬರೀಷರು ಪೂಜೆ ಮಾಡ್ತಕ್ಕಂಥದ್ದು. ದುರ್ಗಾ ಮಾತಾ ವಿಗ್ರಹ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಅವ ನವರಾತ್ರಿ ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಇದಕ್ಕೆ ಶಕ್ತಿಪೀಠ ಅಂತ. ಸಭಾಂಗಣ ಶನೇಶ್ವರಿಗೆ ಶಿವನಿಗೆ ಸಭಾಂಗಣ ಇದೆ. ಯಾವ ದೇವರಿಗೆ ದರ್ಶನ ಪ್ರದಕ್ಷಿಣೆ ಹಾಕೊಂಡ್ರೆ ಶಕ್ತಿಪೀಠ ಅಂತ ಅವರಿಗೆ. ಫಸ್ಟ್ ಗಣಪತಿ, ಸೆಕೆಂಡ್ ಸುಬ್ರಹ್ಮಣ್ಯ ಅವರಿಗೆ ಬಾಲಸುಬ್ರಹ್ಮಣ್ಯ. ಆಮೇಲೆ ಆ ಕಡೆ ಸಂಸಾರಕ್ಕೆ ಸುಬ್ರಹ್ಮಣ್ಯ, ಗಣಪತಿ ಇರೋದ ಸುಬ್ರಹ್ಮಣ್ಯ ಇರ್ತಾರೆ. ಅವರಿಬ್ಬರು ಅಣ್ತಮ್ಮರು. ಶನೇಶ್ವರಿಗೆ ಇವರೆಲ್ಲ ಏನಾಗುತ್ತೆ ಶನಿ ಶಿಂಗನಾಪುರದಲ್ಲಿ ಶನೇಶ್ವರ ಕೈಲ ಅಭಿಷೇಕ ಮಾಡ್ತಕ್ಕಂಥದ್ದು. ಏನಾದ್ರು ಪಂಚಮಿ ನಿಗ್ರಹ 2 ವರ್ಷ 5 ವರ್ಷ 6 ವರ್ಷ 7 ವರ್ಷ 7 ವರ್ಷ ಶನಿ ಕಾಟ ಇರೋರಿಗೆ ಎಳ್ಳೆಣ್ಣೆ ಹಾಕ್ತಾರೆ, ಸಾಸಿವೆ ಎಣ್ಣೆ ಹಾಕ್ತಾರೆ, ಅವರೇ ಅಭಿಷೇಕ ಮಾಡಿ ತೈಲ ತನಗೆ ಸ್ವಲ್ಪ ಶಾಂತಿ ಸಮಾಧಾನ ಆಗುತ್ತೆ. ಎಷ್ಟು ವರ್ಷ ಆಯ್ತು ಇದು ಸ್ಥಾಪನೆ ಮಾಡಿ? ಇದು 41 ವರ್ಷ ಆಯ್ತು. 41 ವರ್ಷ ಆಯ್ತಾ? 41 ವರ್ಷ ಆಯ್ತು. ಯಾಕಂದ್ರೆ ಸುಮಾರು ಫೋಟೋಗಳೆಲ್ಲ ಇಟ್ಟಿದ್ವಿ, ಅದು ಸಪರೇಟ್ ಆಗಿ ಮ್ಯೂಸಿಯಂ ತರ ಮಾಡಿ ತೆಗೆದಾಕ್ಬೋದು. ಆ ವರ್ಷ ISV ಏನು ಪ್ರೋಗ್ರಾಮ್ ನಡೀತು ಏನು ದಾಖಲೆಗಳಿದೆ. ಒಬ್ಬ ಭಕ್ತರಿಗೆ ಏನಾಗ್ತದೆ ಏನು ಅರ್ಥ ಆಗಲ್ಲ, ಆ ಮರಗಳು ನೋಡಿದ್ರೆ ಗೊತ್ತಾಗುತ್ತೆ. ಇದು ಏನಾಗುತ್ತೆ ಅಂದರೆ ಕಗ್ಲಿಪುರ ಮೇನ್ ರೋಡು, ಬಂದಘಟ್ಟ ಪಂಚಾಯತಿ, ಭೂತನಾಳಿ ಶನೇಶ್ವರ ದೇವಸ್ಥಾನ ಅಂತ ಹೇಳಿ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಒಂದೊಂದು ಏನಾದರೂ ಒಂದು ವಿಶೇಷ ಇದ್ದೇ ಇರುತ್ತೆ. ಅಂದರೆ ಫಸ್ಟ್ ಏನಾಗುತ್ತೆ ಶನೇಶ್ವರ ಆಯಿತು, ಈಶ್ವರ ಆಯಿತು, ಛಾಯಾದೇವಿ ಆಯಿತು, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಆಯಿತು. ಆಮೇಲೆ ಏನಾಗುತ್ತೆ ರಾಧಾ ಕೃಷ್ಣ ರುಕ್ಮಿಣಿ, ಆಮೇಲೆ ದುರ್ಗಾ ಮಾತಾ, ನಂದಿ, ಮಳಮುರಿ ಗಣಪತಿ, ಆಂಜನೇಯ, ಸುಬ್ರಹ್ಮಣ್ಯ ಅಷ್ಟು ಪ್ರತಿಷ್ಠಾಪನೆ ಆಯಿತು. ಮತ್ತು ಹೋದ
ಅಂದರೆ ಏನಾಗುತ್ತೆ ಅಂದರೆ ಹಾಂ ಪ್ರತಿ ನಾಗರ ಪಂಚಮಿಗೆ, ಪ್ರತಿ ಶ್ರಾವಣಕ್ಕೆ, ಹಾಂ ಪ್ರತಿ ನವರಾತ್ರಿಗೆ, ಶಿವರಾತ್ರಿಗೆ, ಶಿವರಾತ್ರಿಗೆ ಹಾಂ ಒಂದು ವಿಗ್ರಹಗಳು ಯಾವ ಒಂದೊಂದು ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಹಾಂ 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 ಏನಾಗುತ್ತೆ ಹಾಂ ಈಗ ಶಕ್ತಿಪೀಠ ಅಂತ ಇಟ್ಟಿದ್ವಿ. ಹಾಂ ಹಾಂ ಶಕ್ತಿಪೀಠ ಅಂತ ಇಟ್ಟರೆ ಒಂದೊಂದು ಪ್ರತಿ ವರ್ಷ 1, 2, 3 ವಿಗ್ರಹಗಳು ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಹಾಂ ಹಾಂ ಬಂದಂಥ ಭಕ್ತಾದಿಗಳಿಗೆ ಹಾಂ ಆರೋಗ್ಯ ಭಾಗ್ಯ ಇರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಕಂಕಳ ಭಾಗ್ಯ ಇರ್ಬೋದು, ಏನೋ ಮನೆ ಮಠ ಜಮೀನು ಕೇಸ್ಗಳಿರ್ಬೋದು, ಸ್ವಲ್ಪ ಎಲ್ಲ ಸ್ಥಿತಿಗಳು ಭಗವಂತ ಅವ್ರಿಗೆ ನೆರವೇರಿಸ್ಕೊಡ್ತದೆ. ಹಾಂ ಹಾಂ ಇಲ್ಲಿ ಎಲ್ಲ ಸಹ ಭಕ್ತರಿಗೆ ಎಲ್ಲ ಒಂದೇ ಸಮಾನವಾಗಿ ಊಟ ತಿಂಡಿ ಪ್ರಸಾದ ಎಲ್ಲ ನಡೀತಾ ಇರ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಭೇದ ಭಾವ ಇಲ್ಲ, ಜಾತಿ ಆತ್ಮಗಳು ಏನೂ ಇಲ್ಲ. ಹಾಗಾಗಿ ಎಲ್ಲ ಸುಖವಾಗಿ ಭಗವಂತನಿಗೆ ಅವ್ರೇನು ಈ ವರ್ಷ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ವರ್ಷ ಸಂಕಲ್ಪಗಳು ಎಲ್ಲ ನೆರವೇರುತ್ತೆ. ಅದಕ್ಕೆಲ್ಲ ಬಂದು ಭಕ್ತರು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ 121 ವಿಗ್ರಹಗಳಿದೆ. 121 ವಿಗ್ರಹಗಳಿವೆ. 121 ವಿಗ್ರಹಗಳಿದೆ. ಹಾಂ ಹಾಂ ಆಮೇಲೆ ನವಗ್ರಹ ಇದೆ, ಹಾಂ ಆಮೇಲೆ ಸುಬ್ರಹ್ಮಣ್ಯ ಇದೆ, ಹಾಂ ದೇವಸ್ಥಾನ ನಾಗೇಶ್ವರ ಇದೆ, ರಂಗನಾಥ ಇದೆ, ಲಕ್ಷ್ಮೀ ರಂಗನಾಥನ ಇದೆ, ಹಾಂ ಆಮೇಲೆ ನಾಗದೇವತೆ ಮನೆ ಹೋದ ಮಂಗಳವಾರ ನಾಗರ ಪಂಚಮಿ ದಿನ ಹಾಂ ನಾಗದೇವತೆ ಪ್ರತಿಷ್ಠಾಪನೆ ಆಯಿತು. ಹಾಂ ಹಾಂ ಎಲ್ಲ ಡಬಲ್ ದೇವ ವಿಗ್ರಹಗಳಿದೆ. ಹಾಂ 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 ಹಾಗೆ ಸಂಕಲ್ಪಗಳು ಮಾಡಿದಾಗ ಏನಾಗುತ್ತೆ, ಹಾಂ ಒಬ್ಬ ಸಂಕಲ್ಪ ಅವರ ಬಂದು ಭಕ್ತರುಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ಹಾಂ ವಿಜಯನ ಸರ್ಪದೋಷ ನಾಗದೇವತೆ ಅಭಿಷೇಕ ಪೂಜೆ ಹೋಮ ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ಹಾಂ ಆಮೇಲೆ ರಾಧಾಕೃಷ್ಣ ಕಲ್ಯಾಣೋತ್ಸವ ಆಗುತ್ತೆ, ಗಿರಿಜಾ ಕಲ್ಯಾಣೋತ್ಸವ ಆಗುತ್ತೆ, ಹಾಂ ಆಮೇಲೆ ರಂಗನಾಥರಿಗೆ ಕಲ್ಯಾಣೋತ್ಸವ ಆಗ್ತಾ ಇರ್ತದೆ, ಹಾಂ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಆಗ್ತದೆ. ಹಾಂ ಹಾಂ ಅಂತಕ್ಕಂಥ ದೇವರುಗಳಿಗೆ ಕಲ್ಯಾಣೋತ್ಸವ ಮಾಡ್ತಾರೆ. ಹ್ಞೂ ಹ್ಞೂ ಹಾಗಾಗಿ ಈಗ ಅನ್ನಕ್ಷೇತ್ರ ಪ್ರತಿದಿನ ಅನ್ನ ಪ್ರಸಾದ ಮಾಡ್ತಕ್ಕಂತೇಳಿ ಹಾಂ ಒಂದು ದೊಡ್ಡ ಶೆಟ್ಟಿ ಹಾಕ್ಬಿಟ್ಟಿದ್ವಿ. ಹಾಂ ಹಾಂ ಬರೋ ಭಕ್ತರಿಗೆ ಊಟ ತಿಂಡಿ ದಾಸೋಹನ ರೆಡಿ ಮಾಡಿದ್ವಿ. ಹಾಗೆ ಇದು ಈ ಶನೇಶ್ವರ ಇದೆಯಲ್ಲ ಅಲ್ಲಿ ಹಾಂ ಎಣ್ಣೆ ಅಭಿಷೇಕ ಎಲ್ಲ ಮಾಡ್ತಾರಲ್ಲ. ಅಭಿಷೇಕ ಶನಿ ಸಿಂಗಿನಾಪುರ ತೈಲಾಭಿಷೇಕ ಆದರೂ 5ನೇ ವರ್ಷ 7ನೇ ವರ್ಷ 10ನೇ ವರ್ಷ ಇದ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೈಲಾಭಿಷೇಕ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಸಂಕಲ್ಪ ಮಾಡ್ಕೊಂಡು ಅವ್ರಿಗೆ ಸಿದ್ಧಿ ಆಗುತ್ತೆ. ಹಾಗೆ ಮತ್ತೆ ಮುಂದೆಗಡೆ ಬಂದ್ರೆ ಅಲ್ಲಿ ಗಣೇಶನ ದೇವಸ್ಥಾನ ಮತ್ತೆ ಎಲ್ಲ ಇದೆ ಅಲ್ಲಿ. ಗಣಪತಿ ಗಣಪತಿ ಅವರು ದರ್ಶನ ಆಗುತ್ತೆ. ಅಲ್ಲಿ ಹಾಗಾಗಿ ಎಲ್ಲಾ ವೃಕ್ಷಗಳು ಇಲ್ಲಿ ಇರುತ್ತೆ. ಹಾಂ ಹಾಂ ಅರಳಿ ಮರ, ಬೇವಿನ ಮರ, ಬಿಲ್ಪತ್ರ ಮರ, ಹರಡುಂಬ ವೃಕ್ಷ, ಆಮೇಲೆ ಅಡಿಕೆ ಮರ, ತೆಂಗಿನ ಮರ, ಎಲ್ಲಾ ವೃಕ್ಷಗಳು ಸಿಗುತ್ತೆ. ಎಲ್ಲ ದೇವನ ದೇವತೆಗಳು ಆರಾಮ ಇರ್ತದೆ. ಇಲ್ಲಿ ನಾಗ ದೇವತೆಗೆ ಹ್ಞೂ ಹ್ಞೂ ಅಶ್ವತ್ಥ ವೃಕ್ಷ ಕೆಳಗಡೆ ಹ್ಞೂ 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 ನಂದಿ ಮತ್ತೆ ಶಿವ ಎರಡು ಬಿಲ್ಪತ್ರ ಕೆಳಗಡೆ ಹಾಂ ಹಾಂ ಹ್ಞೂ ಒಂದಂತ ಭಕ್ತರುಗಳು ಏನಾಗುತ್ತೆ ಅವರೇ ಡೈರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದೇ ಅದೇ ಏನ್ ತೊಂದ್ರೆ ಇಲ್ಲ. ಇದು ನಂದಿ. ಶಿವ ಪ್ರತಿಷ್ಠಾಪನೆ ಮಾಡಿದ್ರೆ ಬಂದಂತ ಭಕ್ತರುಗಳಿಗೆ ಹಾಂ 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 ಸೋಮವಾರ, ಮಂಗಳವಾರ, ಶುಕ್ರವಾರ ಅಭಿಷೇಕ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗ್ಬೋದು. ಹ್ಞೂ ಆಮೇಲೆ ಜಪ ತಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ಹಾಂ ಅಶ್ವತ್ಥ ವೃಕ್ಷ ಕೆಳಗಡೆ ಲಕ್ಷ್ಮೀ ರಂಗನಾಥ ಮನೆಗಿದ್ದಾರೆ. ಹಾಂ ವರ್ಷಗಳ ಸಂತಾನಕ್ಕೆ ಅವರು ಮಾಡ್ತಾರೆ. ಅದೇ ಅದೇ ಆಮೇಲೆ ಅಶ್ವತ್ಥ ವೃಕ್ಷ ಕೆಳಗಡೆ ಹಾಂ ಆಮೇಲೆ ದೇವಸ್ಥಾನ ನಾಗೇಶ್ವರ ಮತ್ತು ಸುಬ್ರಹ್ಮಣ್ಯ ಇದೆ, ದಂಪತಿ ಸಮಾಜ, ಅವ್ರಿಗೂ ಅಭಿಷೇಕ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಂ ಹಾಂ ಆಮೇಲೆ ಏನಾದ್ರು ಸಾಯಿಬಾಬಾ ಇದೆ, ಹಾಂ ಹಾಂ ಆಮೇಲೆ ನಾಗದೇವತೆ ಡಬಲ್ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಚೆನ್ನಾಗಿದೆಯಲ್ಲ. ಕೆಳಗಡೆ ಇದ್ರೆ ಒಳ್ಳೆ ಪವಿತ್ರವಾಗಿದೆ. ಬಂದಂತ ಭಕ್ತರಿಗೆ ಹಾಂ ಸಂಕಲ್ಪ ಮಾಡಿದ್ರೆ ಖುಷಿ ಆಗುತ್ತೆ, ಸರಿ ಸಮಾಧಾನ ಆಗುತ್ತೆ. ಹಾಗೆ ಬನ್ನಿ ಆಯಿತು. ಅನ್ನದಾನ ಇವಾಗ ಏನು ಸ್ಟಾರ್ಟ್ ಮಾಡ್ತೀವಿ, ಬರೋದಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಇವರು ದಂಪತಿಗಳು ಹ್ಞೂ 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 ನೀವೆಲ್ಲಾದ್ರೂ ನೋಡ್ಕೊಂಬರಿ. ಹರಳಿ ಮರ ಬೇವಿನ ಜೊತೆಲಿ ಇದೆಯಾ? ಕಮ್ಮಿ ಇರೋದು ಆ ಥರ. ಹಾಂ ಇದು ಕಮ್ಮಿ ಇರೋದು. ಎರಡು ಜೊತೆಲಿ ದಂಪತಿ ಸಮೇತ ಅವ್ರ ಜೊತೆಲಿ ಇರ್ತಾರೆ. ಹ್ಞೂ 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 ಹರಳಿ ಮರ ಬೇವಿನ ಜೊತೆಲಿ ಇದ್ರೆ ಸುಮಾರು ಏನಾಗುತ್ತೆ, ಸಂತಾನ ಭಾಗ್ಯ ಇದ್ದವರಿಗೆ ಮತ್ತು ಕಂಕಣ ಬಲ ಇದ್ದವ್ರಿಗೆ, ಮದುವೆಗಳು ಇದ್ದವ್ರಿಗೆ ಎಲ್ಲ ಸಿದ್ಧಿ ಆಗುತ್ತೆ. ಹಾಂ 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 ಅರಳಿ ಮರ ಬೇವಿನ ಮರ ಎರಡು ಜೊತೆಗಿದೆ. ಸಂತಾನ ಬಗ್ಗೆ ಅದೆಲ್ಲ ಪರಿಣಿಸುತ್ತೆ. ಶುದ್ಧವಾಗಿರುತ್ತೆ. ಹಾಂ ಹಾಂ ಆಮೇಲೆ ಏನಾಗುತ್ತೆ, ಅಶ್ವತ್ಥ ವೃಕ್ಷದ ಕೆಳಗಡೆ ಹಾಂ ಸುಬ್ರಹ್ಮಣ್ಯ, ನಾಗದೇವತೆ, ರಂಗನಾಥ, ಲಕ್ಷ್ಮಿ, ಗಣಪತಿ, ನಂದೀಶ್ವರ ಇದ್ರೆ ಅವ್ರಿಗೆ ಒಳ್ಳೆ ಶ್ರೇಷ್ಠವಾಗಿ ಹ್ಞೂ ಹ್ಞೂ ದರ್ಶನ ಮಾಡಿ ಅವ್ರಿಗೆ ಸ್ಪರ್ಶ ಮಾಡಿ ಮುಟ್ಟಿ ಅಭಿಷೇಕ ಮಾಡಿದ್ರೆ ಹ್ಞೂ ಸ್ವಲ್ಪ ಶುದ್ಧವಾಗಿರುತ್ತೆ. ಇರ್ತಕ್ಕಂಥ ಕರ್ಮದೋಷ ಹ್ಞೂ ನಿವಾರಣೆ ಆಗುತ್ತೆ. ಸ್ವಲ್ಪ ಶಾಂತಿ ಸಮಾಧಾನ ಖುಷಿ ಆಗುತ್ತೆ. ಸರಿ ಜಪ ತಪ ಪೂಜೆ ಪುಸ್ತಕ ಯೋಗ ಕಾರ್ಯಕ್ರಮ ಮಾಡಿ ಒಳ್ಳೆ ಕ್ಷೇತ್ರ ಬಂದೆಲ್ಲ ಭಕ್ತರು ಮಾಡ್ಕೊಂಡು ಹೋಗ್ತೀವಿ. ಸರಿ. ಆನಂದ್ ಗುರೂಜಿನವರು ಈ ಕಡೆ ಇರೋದು. ನೋಡಿ ಹಳೆಯ ದೇವಸ್ಥಾನ, ಹಳೆಯ ದೇವಸ್ಥಾನ ಇದು. ಎಲ್ಲ ಜನ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಆನಂದ್ ಗುರುಜಿ ನಾವೆಲ್ಲ. ಇವೆಲ್ಲ ಹಳೆ ದೇವಸ್ಥಾನ. ಫಸ್ಟ್ ಸೀಟ್ ಇತ್ತಲ್ವಾ, ಎಲ್ಲ ಹೊಡೆದಾಕ್ಬಿಟ್ಟು ಆಮೇಲೆ ಸ್ಟೀಲ್ ಆಮೇಲೆ ಬಂದಿದೆ ನೀರಲ್ಲಿ. ಅವತ್ತು ಪ್ರತಿಷ್ಠಾಪನೆ ಆಗೋ ದಿನ ದಿನ ನೀರಲ್ಲಿ ದೀಪ ಉರಿದ್ರು. ಇದು ನೀರಲ್ಲಿ ದೀಪ ಉರಿಸಿದ್ರು. ಅಷ್ಟು ಪವರ್ ಇದೆ ಇಲ್ಲಿ ಈ ಜಾಗದಲ್ಲಿ ಮಾತ್ರ. ಇಲ್ಲಿ ಎಷ್ಟೋ ದೇವರುಗಳು ಬಂದು ಕೂತ್ಕೊಳ್ತವಂತ ಶಕ್ತಿ ಇದೆ ಅಂತ ಅವತ್ತು ನಮಗೆ ಅಲ್ಲಿ ಭಗವಂತನ ನೆಲೆ ಕೊಟ್ಟಿದ್ವಿ. ಗಂಗೆ ಒಳಗೆ ದೀಪ ಉರಿಸಿದ್ರು. ಅವಾಗ ಏನು ಹೇಳಿದ್ರು, ಸಾವಿರಾರು ಇನ್ನೂ
ಇವಾಗ ನೀವು ಎಷ್ಟು ವರ್ಷ ಆಯ್ತು ಬಂದು ಎಷ್ಟು ವಿಗ್ರಹಗಳು ಬಂದಿದೆ ಫುಲ್ ಬ್ಲಾಕ್ ಆಗಿ ಎಲ್ಲ white ಆಗ್ಬಿಟ್ಟಿದೆ. ಇಲ್ಲಿ ಭಕ್ತಾದಿಗಳೊಬ್ಬರು ಮಾತಾಡ್ತಾರೆ ಕೇಳೋಣ. ಮೂರೇ ದಿವಸಕ್ಕೆ ಇದು 50% ಮುಖ ಫುಲ್ ಕಲೆ ಬ್ಲಾಕ್ ಇರೋದ್ರಿಂದ ಹೋಯ್ತು. ಫುಲ್ ಬ್ಲಾಕ್ ಸ್ವಲ್ಪ ಆಗಿದೆ ಇದೆ. ನಾವು 70% ಹೋಗಿದೆ, ಒಂದು 30% ಇದೆ. ಹಂತವಾಗಿ ಅಲ್ಲ ಒಂದು 5,000 ರೂಪಾಯಿ ಕಾಣಿಕೆ ಕೊಟ್ಟರು ಸ್ವಾಮಿ ನಂಗೆ ಏನಿಲ್ಲ ಮಾಡ್ಕೊ ಅಂತ ಅನುದಾನ ಮಾಡಿದೆ 5,000 ಯಾವ ಕೊಟ್ಟರು. ಆಮೇಲೆ ಪ್ರತಿಯೊಬ್ಬರು ದಿನ ನೋಡಿ ಪ್ರತಿಷ್ಠಾಪನೆ ಅವ್ರಿಗೆ ಅಲ್ಲ ಹಾಗಾಗಿ ಈಗ ಅವ್ರೀಗ ಏನಾನು ಒಂದ್ ಮಾಡ್ತಾ ಇರ್ತಾರ ವರ್ಷ ಅವ್ರಿಗೆ ಇದ್ ಮಾಡ್ಯಾರ ಏನಾದ್ರು ಒಂದ್ ಮಾಡ್ತಾ ವರ್ಷ ಇರ್ತಾರೆ ಅಂತ ಇಲ್ಲ. ನೆನಪು ನಮಗೆ ಬಂದಾಗ ಯಾವ ಮನಸ್ಸು ಬರುತ್ತೆ ಅವ ಬಂದಾಗ ಇಲ್ಲಿಗೆ ಅಂದ್ರೆ ಬಂದ್ಬಿಡ್ತಾರೆ ಬರೋದು. ಈಗ ನಾವು ಮನುಷ್ಯರಿಗೆ ಎಷ್ಟೇ ಮಾಡಿದ್ರು ಹೊಟ್ಟೆ ತುಂಬಲ್ಲ, ದುರಾಸೆ ಜಾಸ್ತಿ. ಭಗವಂತನಿಗೆ ಏನೇ ಸೇವೆ ಆಗಲಿ ಅವ್ರು ಅಟೆಂಡ್ ಆಗಿರ್ತಾರೆ ಅವ್ರು ನಮ್ದೇ ಇದೆ. ದೇವರಿಗೆ ಒಂದು ಬಾಳೆಹಣ್ಣು ಒಂದು ಕರ್ಪೂರವನ್ನು ಹಚ್ಚುವಾಗ ನಮಗೆ ಎಷ್ಟೋ ನೆಮ್ಮದಿ. ನಮ್ಮ ನಾವು ಮನುಷ್ಯರು ಇದೆಯಲ್ಲ, ನಮ್ಗೆ ಎಷ್ಟಿದ್ರು ಸಾಕಾಗುತ್ತೆ. ಸರಿ ಆಯ್ತಮ್ಮ, ಸೇವೆ ಮಾಡಿಬಿಟ್ರೆ ನಮ್ಗೆ ಇರೋ ಕಂಟಕಗಳಿಗೆ ಪರಿಹಾರ ಮಾಡ್ತಾರೆ ಅಷ್ಟೇ. ತುಂಬಾ ಸರಿ ಒಳ್ಳೆ ಮಾಹಿತಿ ಕೊಟ್ರಿ ನೀವು. ಒಳ್ಳೆ ಮಾಹಿತಿ ಕೊಟ್ರಿ, ಒಳ್ಳೇದಾಗ್ಲಿ. ನಿನ್ನವೇ ನಮ್ಮ ನಿಮ್ದು ಚೆನ್ನಾಗಾಗಲಿ. ನಿಮ್ಮ ಕುಟುಂಬದಲ್ಲಿ ಹಣ್ಣ ತಮ್ಮ ಅತ್ತೆ ನಾದಿನಿ ಮಕ್ಕಳು ಸಮೃದ್ಧಿ ಇರಲಿ, ಎಲ್ರಿಗೂ ಒಳ್ಳೆ ಮನಸ್ಸು ಕೊಡ್ಲಿ, ಐಶ್ವರ್ಯ ಆರೋಗ್ಯ ಕೊಡ್ಲಿ. ಅಂತವ್ರಿಗೆ ಸ್ವಲ್ಪ ಏನಾದ್ರು ಪ್ರಸಾದ ಒಳ್ಳೆ ಮನಸ್ಸು ಕೊಡ್ಲಿ. ಏನು ತಗೊಂಡು ಹೋಗಲ್ಲ, ಬಂದವರಿಗೆ ನಾವು ಕೈ ನೀಡ್ಬೇಕಷ್ಟೇ, ಇರ್ಬಾರ್ದು. ಯಾವಾಗ ನಾವು ತಗೊಳ್ತಾ ಇದ್ರೆ ನಮ್ಗೆ ಕಷ್ಟ ಆಗುತ್ತೆ. ಕೊಡ್ಬೇಕು ನಾವು ನಮ್ ಕೈಯಾಗಿದ್ದು ಕೊಟ್ಟು ಹೋಗ್ಬೇಕು. ಬಂದಿದ್ದು ಶಕ್ತಿ ಇದೆ ಅದು ಕೊಡೋಣ. ನಮಗ್ ದೇವರು ಶಕ್ತಿ ಕೊಟ್ರು ನಾವು ಕೊಡ್ಲಿಲ್ಲ ಅಂದ್ರೆ ಏನರ್ಥ? ಬಂದ್ಮೇಲೆ ಸ್ವಲ್ಪ ಪ್ರಾಣ ಹೋಗಿ ಬರ್ತಕ್ಕಂಥ ಒಂದು ಆರೋಗ್ಯ ವ್ಯತ್ಯಾಸಗಳಾಗಿತ್ತು. ಸ್ವಲ್ಪ ಖುಷಿ ಶಾಂತಿ ಅವರು ಯಾವುದೇ ಒಂದು ಫಂಕ್ಷನ್ಗಳು ಬರಲಿ, ದೇವರಿಗೆ ಪಂಚಾಮೃತ ಅಭಿಷೇಕ, ಹಾಲು ಮೊಸರು ಹಣ್ಣು ಕೊಡ್ತಕ್ಕಂಥ ದಾನಿಗಳು. ಹೆಸರೇಂತ? ನಮ್ಮ ಹೆಸರು ಸೋಮಶೇಖರ್ ನಾಯ್ಕ, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ. ನಿಮಗೇನಾಗಿತ್ತು ಅದರ ಈ ಜಾಸನಕ್ಕೆ ಬಂದು ಅದು ಹೇಳಿ. ಡ್ಯೂಟಿಗೆ ಹೋಗ್ತಾ ಇದ್ದೆ ಅಂದಿನಲ್ಲಿ, ಅಲ್ಲಿಂದ ಯಾರೋ ಕೈ ಹಿಡ್ದು ಇಳ್ದಂಗೆ ಆಯಿತು. ಬಂದೆ ಒಂದು 2 ವರ್ಷದಿಂದ. ಒಂದು ಜಮೀನು ವ್ಯವಹಾರ ನಿಂತಿತ್ತು, ಜಮೀನು ವ್ಯವಹಾರ ಆಗೋಯ್ತು. ನಾನು ಸ್ವಂತ ನಡೆಸ್ಕೊಟ್ಟ ಸ್ವಾಮಿ, ಇಲ್ಲಿಂದನೇ ಪ್ರಸಾದ ಮಾಡ್ಕೊಂಡು ಹೋಗಿದ್ದೆ, ಆಗೋಯ್ತು. ಆಮೇಲೆ ಏನೋ ನಮ್ಮ ಕುಟುಂಬದಲ್ಲಿ ಜಮೀನು ವ್ಯವಹಾರದಲ್ಲಿ ತೊಂದರೆ ತಾಪತ್ರೆಗಳು ಆಗ್ಬಿಟ್ಟು ದೊಡ್ಡ ಆಪರೇಷನ್ ಆಗಿ ಪುನರ್ಜನ್ಮ ಆಯಿತು. ಮೊನ್ನೆ ಬಂದೆ, ಏನೋ ಸ್ವಾಮಿಗಳು ಏನೋ ಅಂತ ಕಡಿಮೆ ಏನೋ ನಮ್ಮ ಕೈಯಿಂದ ಏನಾಗುತ್ತೋ ನಾಗದೇವತೆ ಸೇವೆ ಮೊದಲಿಂದನೂ ಮಾಡ್ತಾ ಇದ್ದೀವಿ. ನಾವು ಶನೇಶ್ವರ ಸೇವೆ ಮಾಡ್ತೀವಿ, ಆಂಜನೇಯ ಸ್ವಾಮಿ ಸೇವೆ ಮಾಡ್ತೀವಿ. ಎಲ್ಲ ರೀತಿಯೂ ನಮ್ಮ ಕೈಯಿಂದ ಏನಾಗುತ್ತೋ ಅಳಿಲ್ ಸೇವೆ ಯಾವುದೂ ಇಲ್ಲ. ಪುನರ್ಜನ್ಮ ಆಗಿದೆ. ಎಲ್ಲ ದೇವತೆಗಳ ಸಂರಕ್ಷಣೆಯಿಂದ ನಾವೇ ಶಕ್ತಿಪೀಠ ಅಂತ ಹೆಸರಿಟ್ಟಿದ್ದೀವಿ. ಶಕ್ತಿ ಆಯ್ತು, ಶಕ್ತಿಪೀಠ ಅಂತ ಫಸ್ಟ್ ಶನೇಶ್ವರ ಶನೇಶ್ವರ ಇತ್ತು. ಶಕ್ತಿಪೀಠ ಹೆಸರಿಟ್ಟ ಮೇಲೆ ಎಲ್ಲಾ ದೇವತೆಗಳು ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ರು. ಏನೋ ಸಂಕಲ್ಪನೂ ಗೊತ್ತಿಲ್ಲ. ಒಂದೊಂದು ವರ್ಷಕ್ಕೆ 2 ವಿಗ್ರಹಗಳ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಮಧುರೆಯಿಂದ ಬಂದ್ಬಿಟ್ಟು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡೋಗಿದ್ದಾರೆ. ಸ್ವಾಮಿನೇ ಅವ್ರ ಕನ್ಸಲ್ಲಿ ಹೋಗಿ ಹೇಳಿದ್ದು ರಂಗನಾಥ ಸ್ವಾಮಿ ಮಧುರೆಯಿಂದ ಬಂದ್ಬಿಟ್ಟು ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ತೊಂದರೆ ತಾಪತ್ರೆ ಇಲ್ಲ. ನಮ್ಮ ಕೈಯಿಂದ ಏನಾಗುತ್ತೋ ಸಹಾಯ ಅಳಿಲ್ ಸೇವೆ, ಅದೇ ದೊಡ್ಡ ಮಟ್ಟದ ಯಾವ್ದು ಇಲ್ಲ. ಅವ್ರು ಯಾರ ಕಡೆಯಿಂದ ಏನು ಸ್ವಾಮಿ ಮಾಡಿಸ್ಬೇಕು ಅಂತಾರೆ, ಅದು ಮಾಡಿಸ್ತೀವಿ, ಮಾಡಿಸ್ಕೊಳತ್ತೆ. ಆದ್ರೆ ಅವರು ಅದೇ ಮನಸ್ಥಿತಿ ತಗೊಳೋದು. ಎಲ್ಲ ಒಳ್ಳೇದಾಗ್ಲಿ. ಅವ್ರಿಗೆ ಏನಾಗುತ್ತೆ, ಆರೋಗ್ಯದಲ್ಲಿ ತುಂಬಾ ಎಫೆಕ್ಟ್ ಆಗಿದೆ. ಎಲ್ಲ ಅವ್ರ ಸಂಕಲ್ಪ ಭಗವಂತಿಗೆ ಮಾಡ್ಕೊಂಡ್ರು. ಆಮೇಲೆ ಚೆನ್ನಾಗಿದ್ರೆ ಏನು ಸಳೆ ಸೇವೆ ಮಾಡ್ತಿರೋದು ನೋಡಿ. ಈ ವರ್ಷ ಬದುಕಿದಿಲ್ಲ, ಆ ತಾಯಿಗೆ ಪಂಚಾಮೃತ ಅಭಿಷೇಕ ಅವರೇ ಮಾಡಿದ್ರು. ಯಾವುದೇ ದೇವರಿಗೆ ಎಲ್ಲಾ ದೇವ್ರಿಗೂ ಮಾಡ್ತಾರೆ. ಋಣ ಇದೆ, ಮಾಡಿಸ್ಕೋಬೇಕಾದ್ರೆ ಉಳಿಸ್ಕೊಂಡಿದ್ದಾರೆ. ಇನ್ನ ಸ್ವಲ್ಪ ದಿನ ಸೇವೆ ಮಾಡಿಸಿ ಅಂತ ಇನ್ನೂ ಋಣ ಇರೋದಕ್ಕೆ ಅವ್ರು ಉಳಿಸ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಏನ್ ಮಾಡಕ್ಕಾಗುತ್ತೆ? ಪಾಪ ದೊಡ್ಡ ಆಪರೇಷನ್ ಇಲ್ಲಿ ಅವರು ಅಣ್ಣ ತಮ್ಮ ತಂಗಿ ಎಲ್ಲಾ ಮೋಸ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೇನು ಭಗವಂತ ನಮ್ಗೆ ನೆರವೇರಿಸಪ್ಪ ಕೊಟ್ಟಿದ್ದಾರೆ. ಭಕ್ತರಿಗೆ ಏನ್ ಬೇಕು ಕೇಳ್ಬೋದು, ಭಗವಂತ ಕೊಟ್ಟು ನೀವು ಸ್ವೀಕರಣೆ ಮಾಡ್ಬೋದು. ಆರೋಗ್ಯ ಚೆನ್ನಾಗಿ ನಾವು ಸೇವೆ ಮಾಡ್ತೀವಿ. ಆರೋಗ್ಯ ವ್ಯತ್ಯಾಸ ಸೇವೆ ಮಾಡಕ್ಕಾಗಲ್ಲ. ನಮ್ಗೆ ಅದರಿಂದ ಒಳ್ಳೇದಾಯ್ತು ಅಂದ್ರೆ ನಾವು ವರ್ಷ ಬಂದು ಸೇವೆ ಮಾಡ್ಕೊಂಡು ಹೋಗ್ಬೋದು. ಜಾಗದಲ್ಲಿ ಬಂದು ಎಲ್ಲಾ ದರ್ಶನ ಮಾಡಿದ್ರೆ ಆ ಬಂದಂತ ಭಕ್ತರಿಗೆ ಸ್ವಪ್ನದಲ್ಲೇ ಬಂದು ಹೇಳ್ತಾರೆ, ನೋಡಪ್ಪ ಈ ತರ ಇದೆ, ಈ ತರ ಎಲ್ಲ ಹೇಳಿದ್ರೆ ಅವ್ರು ಸಂಕಲ್ಪ ಮಾಡ್ಕೋಬಹುದು. ಅವೇನು ಹೇಳೋದಿಲ್ಲ, ಶನೇಶ್ವರ ಕನ್ಸಲ್ಲೇ ಬಂದು ಹೇಳ್ತಾರೆ, ಈ ತರಪ್ಪ ಹಿಂಗಿದೆ ಏನ ಕಷ್ಟ ಹಿಂಗ್ ಮಾಡಿ ಪೂಜೆ ಏನ್ ಬೇಕು ಹಿಂಗ್ ಮಾಡ್ಕೊಂಡು ಅಷ್ಟೇ. ನೀನು ಅವ್ರಿಗೆ ಯಾವ್ದು ಭಕ್ತಿ ಅಷ್ಟೇ. ತುಂಬಾ ಕಲೆ ಆಗ್ಬಿಟ್ಟು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಸ್ವಲ್ಪ ಎಲ್ಲ ಶಾಂತಿ ಸಮಾಧಾನ ಇರಲಿ, ನಿಮ್ಗೆ ಸ್ವಲ್ಪ ಚೆನ್ನಾಗಾಗಲಿ. ಬಂದಂತ ಭಕ್ತರಿಗೆ ಭಗವಂತ ಆಶೀರ್ವಾದ ಐಶ್ವರ್ಯ ಕೊಡ್ಲಿ. ಯಾವಾಗ ಸದಾ ಭಗವಂತ ಏನಾಗುತ್ತೆ ಅವ್ರಿಗೆ ಹಣಬಲ, ಜನಬಲ, ಸಂತಾನ ಬಲ ಭೂಮಿ ನಾವೆಲ್ಲ ಸ್ವಲ್ಪ ಸಂತಾನ ಸ್ವಲ್ಪ ಆರೋಗ್ಯ ಕೊಡ್ಲಿ. ಖುಷಿ ಶಾಂತಿ ಬರ್ತಕ್ಕಂಥ ಭಕ್ತರ ಖುಷಿ ಭಗವಂತನ ಖುಷಿ ಆಗುತ್ತೆ.
ಭಕ್ತರು ಖುಷಿ ಇಲ್ಲದೆ ಭಗವಂತ ನಾವು ಸೇವೆ ಮಾಡೋಕ್ಕಾಗಲ್ಲ. ಇಲ್ಲಿ ಬನ್ನರಘಟ್ಟದಿಂದ ಬರೋಕ್ಕೆ ಒಂದು ಸ್ವಲ್ಪ ಹೇಳ್ಬಿಡ್ರಿ. ಕಗ್ಲಿಪುರ ಬನ್ನರಘಟ್ಟ ಪಂಚಾಯತಿ, ಹಾಂ ಬನ್ನರಘಟ್ಟ ಮೇನ್ ರೋಡ್, ಮತ್ತು ಅಲ್ಲಿ ಕಗ್ಲಿಪುರ ಮೇನ್ ರೋಡ್ ಬರಬೇಕು. ಹಾಂ ಬನ್ನರಘಟ್ಟ ಸರ್ಕಲಿಂದ ಕಗ್ಲಿಪುರ ಮೇನ್ ರೋಡ್ ಬಂದರೆ ಭೂತಳ್ಳಿ ಶನೇಶ್ವರ ದೇವಸ್ಥಾನ ಅಂತೇಳಿ ಬರ್ಬೋದು. ಭೂತಳ್ಳಿ ಶನೇಶ್ವರ ದೇವಸ್ಥಾನ. ಹಳ್ಳಿ ಶನೇಶ್ವರ ದೇವಸ್ಥಾನ. ಓಕೆ ಸರಿ. ಭೂತಳ್ಳಿ ಶನೇಶ್ವರ ದೇವಸ್ಥಾನ ಆರಾಮಾಗಿ ಎಲ್ಲ ಬರ್ಬೋದು. ಅಂತಂದರೆ 371 ಬಸ್ ನಂಬರ್ ಬರುತ್ತೆ, 371 ಬರುತ್ತೆ, 388 ಬರುತ್ತೆ. ಹಾಂ ಚಂದಾಪುರ, ಹ್ಞೂ ಆಮೇಲೆ ಕಗ್ಲಿಪುರ ಅಲ್ಲಿ ರೂಟಲ್ಲಿ ಬರ್ತಾ ಇರ್ತದೆ, ಬರ್ಬೋದು ಅಂತಂದರೆ. ಮೆಜೆಸ್ಟಿಕ್ಕಿಂದ ಬರ್ತದೆ, ಚಂದಾಪುರದಿಂದ ಬರ್ತದೆ, ಬನ್ನೇಟದಿಂದ ಬರ್ತದೆ, ಮೆಜೆಸ್ಟಿಕ್ಕಿಂದ ಬರ್ತದೆ. ಆಮೇಲೆ ಮಧ್ಯದಲ್ಲಿ ಏನಾಗಿದೆ ಸಣ್ಣ ಪುಟ್ಟ ಆಟೋ ಗಿಡ ಸಿಕ್ಕಿ ಆಟೋದಲ್ಲಿ ಬರ್ಬೋದು. ಸರಿ ಓಕೆ ಸರ್. ನೋಡಿ ನವಗ್ರಹ ಇದು, ಒಳಗಡೆ ಹೋಗಿ ಬನ್ನಿ. ನವಗ್ರಹ ಸಣ್ಣದಾಗಿ ಮಾಡಿದ್ದಾರೆ, ನವಗ್ರಹ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಬಂದ ತಕ್ಷಣ ಗಣೇಶನ ಒಂದು ವಿಗ್ರಹ ಕಾಣುತ್ತೆ. ಹಾಗೆ ಇವೆಲ್ಲ ನವಗ್ರಹಗಳು ನೋಡಿ, ಇವೆಲ್ಲ ನೋಡಿ. ಇಲ್ಲಿಗೆ ನನ್ನ ಒಂದು ವಿಡಿಯೋ ಮುಗಿತು. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ SK ಹರಿಸಮುದ್ರ. ನನ್ನನ್ನು ಬೆಳೆಸಿ. ನಿನ್ನೂ ಮುಂದೆ ವಿಡಿಯೋ, ಒಳ್ಳೊಳ್ಳೆಯ ದೇವಸ್ಥಾನದ ವಿಡಿಯೋಗಳು, ಕಣ್ಣಿಗೆ ಕಾಣದಿದ್ದಂತಹ ದೇವಸ್ಥಾನದ ವಿಡಿಯೋಗಳನ್ನು ನಿಮ್ಮ ಮುಂದೆ ಚಿತ್ರೀಕರಿಸಿ ತೋರಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ SK ಹರಿಸಮುದ್ರ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಿನ್ನೂ ಮುಂದೆ ವಿಡಿಯೋ ಹಾಕುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಶನೇಶ್ವರ.